ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. PPT ಎಲ್ಲನೂ ಇಂಗ್ಲೀಷಲ್ಲಿರುತ್ತೆ, ಆದರೆ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ ಅದು ಕನ್ನಡದಲ್ಲಿ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಈಗ ಹೊಸ ಸೆಮಿಸ್ಟರ್ ಸ್ಟಾರ್ಟ್ ಆಗ್ತಾ ಇದೆ. ಬೋತ್ BU ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅವರಿಗೆ 6th ಸೆಮ್ಮಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 7 ಮತ್ತು ಪೇಪರ್ 8. ಪೇಪರ್ 8ಅಲ್ಲಿ ನಿಮಗೆ ಬಯೋಕೆಮಿಸ್ಟ್ರಿ ಇದೆ. ಸೊ ಅದರದ್ದು ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಸೀರೀಸ್ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಪೇಪರ್ 7th ಸೆಮ್ಮಲ್ಲಿ ಪೇಪರ್ 8ಅಲ್ಲಿ ಬಯೋಕೆಮಿಸ್ಟ್ರಿ ಇದೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಅದರದ್ದು ಸಿಲೆಬಸ್ ಏನಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ, ಅದರದ್ದು ಬ್ಲೂ ಪ್ರಿಂಟ್ ಏನಿದೆ, ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ಸ್ದು ಅದನ್ನು ಕಂಪ್ಲೀಟ್ಲಿ ಇವತ್ತು ನಾನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು, ಪೇಪರ್ 8 ಬಯೋಕೆಮಿಸ್ಟ್ರಿ ಇರುತ್ತೆ. ಸಿಲೆಬಸ್ಸಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಅಂತ. ಒಂದೊಂದು ಯೂನಿಟ್ಗೆ 10 ಮಾರ್ಕ್ಸ್, 10 ಅವರ್ಸ್ ಇದೆ. ಸೊ ಟೋಟ್ಲಿ 40 ಅವರ್ಸ್ ಸಿಲೆಬಸ್ಸು ಪೇಪರ್ 8ಅಲ್ಲಿರುತ್ತೆ. ಎಗೇನ್ ಇನ್ ಸೇಮ್ ವೇ 40 ಅವರ್ಸ್ ಪೇಪರ್ 7ಅಲ್ಲೂ ನಿಮಗೆ ಇರುತ್ತೆ. ಪೇಪರ್ 8ಅಲ್ಲಿ 40 ಅವರ್ಸ್ ಸಿಲೆಬಸ್ ಇರುತ್ತೆ. ಸೊ ಅದನ್ನು ನಾನು ಹೇಳ್ದಂಗೆ 4 ಯೂನಿಟ್ ಇದೆ. ಸೊ ಯಾವ್ಯಾವ್ದಿದೆ ಅಂದರೆ ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ 2 ಅವರ್ಸ್ ಇದೆ. ಕಾರ್ಬೋಹೈಡ್ರೇಟ್ಸ್ 4 ಅವರ್ಸ್ ಇದೆ. ಲಿಪಿಡ್ಸ್ 4 ಅವರ್ಸ್ ಇದೆ. ಅದೇ ಥರ ಯೂನಿಟ್ 2ನ ತಗೊಂಡ್ರೆ ಪ್ರೋಟೀನ್ಸ್ 5 ಅವರ್ಸ್, ನ್ಯೂಕ್ಲಿಕ್ ಆ್ಯಸಿಡ್ 3 ಅವರ್ಸ್, ಹಾರ್ಮೋನ್ಸ್ 2 ಅವರ್ಸ್. ಯೂನಿಟ್ 3ನ ತಗೊಂಡ್ರೆ ಪ್ರೋಟೀನ್ಸ್ 5 ಅವರ್ಸ್, ನ್ಯೂಕ್ಲಿಕ್ ಆ್ಯಸಿಡ್ 3 ಅವರ್ಸ್, ಹಾರ್ಮೋನ್ಸ್ 2 ಅವರ್ಸ್. ಯೂನಿಟ್ 4ನ ತಗೊಂಡ್ರೆ ಯೂನಿಟ್ 4ಅಲ್ಲಿ ಮೆಟಬಾಲಿಸಮ್ 6 ಅವರ್ಸ್ ಇದೆ. ಮಾಲಿಕ್ಯುಲರ್ ಬಯಾಲಜಿ 4 ಅವರ್ಸ್ ಇದೆ. ಯೂಶಲಿ ನಮಗೆ ಫಿಸಿಕಲ್ ಸೈನ್ಸಸ್ ಅಂದರೆ PCM ಹುಡುಗರಿಗೆ ಯೂಶಲಿ ಬಯೋಕೆಮಿಸ್ಟ್ರಿ ಕಷ್ಟ ಅಂತ ಅನಿಸುತ್ತೆ, ಬಯಾಲಜಿಕಲ್ ಟರ್ಮ್ಸ್ ಕಷ್ಟ ಅನಿಸುತ್ತೆ. ಆದರೆ ನೀವೇನಾದರೂ ಬಯಾಲಜಿಕಲ್ ಬ್ಯಾಕ್ಗ್ರೌಂಡಿಂದ ಇದ್ದರೆ, ಅಂದರೆ ಏನು CBZ ಆಗಿರ್ಬೋದು, ಬಯೋಟೆಕ್ನಾಲಜಿ ಕಾಂಬಿನೇಷನ್ ಆಗಿರ್ಬೋದು, ಮೈಕ್ರೋಬಯಾಲಜಿ ಕಾಂಬಿನೇಷನ್ ಎಲ್ಲಾದರೂ ಇತ್ತು ಅಂತಂದರೆ ಈ ಟಾಪಿಕ್ಸು ನಿಮಗೆ ಆಲ್ರೆಡಿ ಅಲ್ಲಲ್ಲಿ ಟಚ್ ಮಾಡಿರ್ತೀರ ನೀವು ನಿಮ್ಮದು ಲೋಯರ್ ಕ್ಲಾಸ್ಗಳಲ್ಲಿ, ಹಂಗೆ ನಿಮಗೆ ಈಸಿ ಆಗುತ್ತೆ. ಸೊ ತುಂಬ ಕಷ್ಟ ಅಂತ ಏನಿಲ್ಲ. ಸೊ ಯಾವುದು ಅಂದರೆ 1-2 ಚಾಪ್ಟರ್ ತೊಗೊಂಡ್ರೆ ನೀವು ಮೆಟಬಾಲಿಸಮ್ ಇರ್ಬೋದು, ಮಾಲಿಕ್ಯುಲರ್ ಬಯಾಲಜಿ, ಆ ಥರದ್ದು 1-2 ಚಾಪ್ಟರ್ಗಳನ್ನ ಬಿಟ್ಟರೆ ಮಿಕ್ಕಿದೆಲ್ಲ ಚಾಪ್ಟರ್ಗಳು ತುಂಬ ಸಿಂಪಲ್ ಆಗಿದೆ. ಸೊ ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಗಮನ ಇಟ್ಟು ಓದಿದ್ರೆ ಈಸಿಯಾಗಿ ನೀವು ಮಾರ್ಕ್ಸ್ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ. ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಸೊ ನನಗೆ ಬಯೋಕೆಮಿಸ್ಟ್ರಿ ಕಷ್ಟ, ಫುಲ್ಲು ಒಂದು ಪೇಪರ್ ಬಯೋಕೆಮಿಸ್ಟ್ರಿ ಓದಬೇಕಲ್ಲ ಅಂತ ಅಂದ್ಕೊಳ್ಳೋದು ನೀವು ಬೇಕಾಗಿಲ್ಲ. ಸೊ ಮತ್ತೆ ಇನ್ ಡೀಟೇಲ್ ಆಗಿ ನೋಡ್ಕೊಳ್ತಾ ಹೋಗೋಣ ಏನೇನಿದೆ ಆ ಟಾಪಿಕ್ ಒಳಗಡೆ ಅಂತ. ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ 2 ಅವರ್ಸ್ ಇದೆ. ಕಾರ್ಬೋಹೈಡ್ರೇಟ್ಸು 4 ಅವರ್ಸ್ ಇದೆ. ಲಿಪಿಡ್ಸು 4 ಅವರ್ಸ್ ಇದೆ. ಸೊ ಒಂದೊಂದು ಯೂನಿಟ್ಟು 10 ಅವರ್ಸ್ ಇದೆ. ಸೊ ಯೂನಿಟ್ 1ಅಲ್ಲಿ ಇದೆಲ್ಲ ಇದೆ. ಸೊ ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ 2 ಮಾರ್ಕ್ಸ್ ಇದೆ, 2 ಅವರ್ಸ್ಗಿದೆ ಸಾರಿ. ಅದರಲ್ಲಿ ಏನೇನಿದೆ ಅಂದರೆ ಕಾಂಟ್ರಿಬ್ಯೂಷನ್ಸ್ ಆಫ್ ವೇರಿಯಸ್ ಬಯೋಕೆಮಿಸ್ಟ್ಗಳದ್ದು, ಅವ್ರು ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಸೊ ಅವ್ರದ್ದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಬಯೋಕೆಮಿಸ್ಟ್ರಿ, ಅದರಿಂದ ಬಯೋಕೆಮಿಸ್ಟ್ರಿ ಹೇಗೆ ರಿಚ್ ಆಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾರೆ. ಸುಮಾರು ಸೈಂಟಿಸ್ಟ್ಗಳು ಬಯೋಕೆಮಿಸ್ಟ್ಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಫಿಶರ್ ಇರ್ಬೋದು, ಹೂಲರ್ ಇರ್ಬೋದು, ಲೋವಿಯಸರ್ ಇರ್ಬೋದು, ಲೂಯಿಸ್ ಪ್ಯಾಶ್ಚರ್ ಇರ್ಬೋದು, ಅದೇ ಥರ ಹಿಂಗೆ ಬೇರೆ ಬೇರೆ ವ್ಯಾಟ್ಸನ್ ಕ್ರಿಕ್ ಇರ್ಬೋದು. ಹಾಗೆ ಬೇರೆ ಬೇರೆಯವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಟುವರ್ಡ್ಸ್ ದಿ ಬಯೋಕೆಮಿಸ್ಟ್ರಿ, ಟುವರ್ಡ್ಸ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಕೆಮಿಸ್ಟ್ರಿ, ಅಪ್ಲಿಫ್ಟ್ಮೆಂಟ್ ಆಫ್ ದಿ ಮ್ಯಾನ್ಕೈಂಡ್, ಲೈಫ್ ಸ್ಟೈಲ್ ಆಫ್ ದಿ ಮ್ಯಾನ್ಕೈಂಡ್, ಅದನ್ನೆಲ್ಲ ಇದರಲ್ಲಿ ನೀವು ಓದ್ಕೊಳ್ತಾ ಹೋಗ್ತೀರ. ಅದ್ರ ಜೊತೆಗೇನೆ ಎಲಿಮೆಂಟರಿ ಆ್ಯಂಡ್ ಬಯೋಕೆಮಿಕಲ್ ಕಾಂಪೋಸಿಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ನಿಮಗೆ ಗೊತ್ತಿದೆ ಬಯೋಕೆಮಿಸ್ಟ್ರಿ ಅಂತಂದ್ರೇ ಬಯಾಲಜಿನೇ ಇದೆ, ಕೆಮಿಸ್ಟ್ರಿ ಇದೆ, ಅವೆರಡೂ ಸೇರಿ ಆಗಿರುವಂಥ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಆಲ್ ಪ್ರೋಸೆಸ್ ವಾಟ್ ಎವರ್ ಟೇಕಿಂಗ್ ಪ್ಲೇಸ್ ಇನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ ಅದನ್ನು ನೀವು ಬಯೋಕೆಮಿಸ್ಟ್ರಿನಲ್ಲಿ ಓದ್ತಾ ಹೋಗ್ತೀರಾ. ಸೊ ಅದರದ್ದು ಕಾಂಪೋಸಿಷನ್ ಏನು ಅಂತ ನೀವು ಓದ್ತಾ ಹೋಗ್ತೀರಾ. ಥರ್ಡ್ ಪಾಯಿಂಟ್ ಈ ಚಾಪ್ಟರ್ ಓದುವಂಥದ್ದು ನೀವು ರೋಲ್ ಆಫ್ ವಾಟರ್ ಇನ್ ಬಯೋಕೆಮಿಕಲ್ ಸಿಸ್ಟಮ್ಸ್. ನಿಮ್ಗೆ ಗೊತ್ತು ವಾಟರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ವಿತೌಟ್ ವಾಟರ್ ಯು ಕೆನಾಟ್ ಇಮ್ಯಾಜಿನ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ animals, existence of the species on the earth. The only earth is the only planet where you can find the existence of the living organism. That is only because of the existence of water. So what is the importance of water in our biological system, biochemical system? ಅದನ್ನ ಈ ಚಾಪ್ಟರ್ ಅಲ್ಲಿ ನೀವು ಓದ್ತಾ ಹೋಗ್ತೀರಾ. ಅದು 2 ಚಾಪ್ಟರ್ಸ್ ಇದೆ. That gives a ಬ್ರೀಫ್ ಇಂಟ್ರೊಡಕ್ಷನ್ ಇನ್ ಆರ್ಡರ್ ಟು ಕ್ರಿಯೇಟ್ ಅನ್ ಇಂಟ್ರೆಸ್ಟ್ ಟುವರ್ಡ್ಸ್ ಬಯೋಕೆಮಿಸ್ಟ್ರಿ. ಆ ಚಾಪ್ಟರ್ಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2ನೇ ಚಾಪ್ಟರು ನಾವು ಕಾರ್ಬೋಹೈಡ್ರೇಟ್ಸ್ನ ಓದ್ತೀವಿ. ಆಲ್ರೆಡಿ ನೀವು ಪೇಪರ್ 5ಅಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಓದಿರ್ತೀರಾ. ಸೊ
ಅಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್ ಏನು ಓದಿದ್ರಲ್ಲ ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ವಾಟ್ ಆರ್ ದಿ ಅದರ್ ಕಾನ್ಸೆಪ್ಟ್ ದಟ್ ಆರ್ ದೇರ್ ಇನ್ ಕಾರ್ಬೋಹೈಡ್ರೇಟ್ಸ್ ಅದನ್ನು ಇಲ್ಲಿ ನೀವು ಓದ್ತಾ ಹೋಗ್ತೀರಾ. ಅಲ್ಲಿ ಕಾರ್ಬೋಹೈಡ್ರೇಟ್ಸಲ್ಲಿ ನೀವೇನು ಓದಿದ್ರಿ, ಕ್ಲಾಸಿಫಿಕೇಶನ್ ಓದಿದ್ರಿ, ಅದರದ್ದು ಸ್ಟ್ರಕ್ಚರ್ ಬಗ್ಗೆ ಓದಿದ್ರಿ, ಬಯಾಲಜಿಕಲ್ ಇಂಪಾರ್ಟೆನ್ಸ್ ಓದಿದ್ರಿ, ಮಾನೋಸ್ಯಾಕ್ರೈಡ್ಸ್ ಡೈಸ್ಯಾಕ್ರೈಡ್ಸ್ ಅದರ ಎಕ್ಸಾಂಪಲ್ಲು, ಅದರದ್ದು ಸ್ಟ್ರಕ್ಚರ್ಸ್ ಸ್ಟ್ರಕ್ಚರ್ಸ್ ಎಲ್ಲ ಹೇಗಿತ್ತು ಅಂತ ಪೇಪರ್ 5ಅಲ್ಲಿ ಓದಿದ್ರಿ. ಸೊ ಈ ಪೇಪರಲ್ಲಿ ನೀವೇನು ಓದ್ತೀರಾ ಅಂದರೆ ಅಮೈನೋ ಶುಗರ್ಸ್ನ ಓದ್ತೀರಾ, ಶುಗರ್ ಆ್ಯಸಿಡ್ಸ್ನ ಓದ್ತೀರಾ, ಶುಗರ್ ಫಾಸ್ಫೇಟ್ಸ್ನ ಓದ್ತೀರಾ, ಓಲಿಗೋಸ್ಯಾಕರೈಡ್ಸ್ದು ಇಂಪಾರ್ಟೆನ್ಸು ಮತ್ತು ಪಾಲಿಸ್ಯಾಕರೈಡ್ಸ್ದು ಇಂಪಾರ್ಟೆನ್ಸು ನೀವು ಇಲ್ಲಿ ಓದ್ತಾ ಹೋಗ್ತೀರಾ. ಅಮೈನೋ ಶುಗರ್ಸ್ ಅಂತಂದರೆ ನಿಮಗೆ ಗೊತ್ತಿದೆ, ಅದರಲ್ಲಿ 2 ಇಂಪಾರ್ಟೆಂಟ್ ಬರುತ್ತೆ, ನಾನಾ ಅಂತ ಹೇಳ್ತಾರೆ, NA ಇದು ಬಂದಾಗ ನಿಮಗೆ ಚಾಪ್ಟರ್ಗಳು ಬಂದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಏನದು ಅಂತ. ಅದೇ ಥರ ಶುಗರ್ ಆ್ಯಸಿಡ್ಸ್ ಇರುತ್ತೆ, ಗ್ಲೋಕಾನಿಕ್ ಆ್ಯಸಿಡ್ ಇರುತ್ತೆ, ಗ್ಲುಕೋರಿನಿಕ್ ಆ್ಯಸಿಡ್ ಇರುತ್ತೆ, ಗ್ಲೊಕಾರಿಕ್ ಆ್ಯಸಿಡ್ ಇರುತ್ತೆ. ಇದ್ರದ್ದೆಲ್ಲ ನೀವು ಅಲ್ಲಿ ಇಂಪಾರ್ಟೆನ್ಸು ಏನಿದೆ, ಅದ್ರ ಸ್ಟ್ರಕ್ಚರ್ ಏನಿದೆ, ಅದ್ರ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಏನಿದೆ ಅದನ್ನೆಲ್ಲ ಈ ಚಾಪ್ಟ್ರಲ್ಲಿ ನೀವು ಓದ್ತೀರಾ. ಆಯ್ತಲ್ಲ. ಶುಗರ್ ಫಾಸ್ಫೇಟ್ಸ್, ಸೊ ಫಾಸ್ಫೇಟು ಅಟ್ಯಾಚ್ ಆಗಿರುತ್ತೆ, ಅದು ಅದರದ್ದು ಗ್ಲೂಕೋಸ್ ಇರ್ಬೋದು, ಫ್ರಕ್ಟೋಸ್ ಇರ್ಬೋದು, ಡಿಆಕ್ಸಿ ರೈಬೋಸ್ ಇರ್ಬೋದು, ಆಲ್ಫಾ ಬೀಟಾ ಫಾರ್ಮಲ್ ಇರ್ಬೋದು, ಡಿಆಕ್ಸಿ ರೈಬೋಸ್ ಇರ್ಬೋದು, ಆಕ್ಸಿ ರೈಬೋಸ್ ಇರ್ಬೋದು, ಇದನ್ನೆಲ್ಲ ಇಲ್ಲಿ ನೀವು ಓದ್ತಾ ಹೋಗ್ತೀರ. ಅದ್ರ ಜೊತೆಗೆ ಸ್ಟ್ರಕ್ಚರ್ ಆ್ಯಂಡ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಓಲಿಗೋಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್, ಮಾನೋಸ್ಯಾಕರೈಡ್ಸಲ್ಲಿ ಏನು ಓದ್ತೀವಿ ನಾವು ಅಂದರೆ ವೆನ್ ದೀಸ್ ಕಾರ್ಬೋಹೈಡ್ರೇಟ್ ವೆನ್ ದೇ ಹೈಡ್ರಲೈಸ್ಡ್ ಎಷ್ಟು ಮೋಲ್ಸ್ ಆಫ್ ಮಾನೋಸ್ಯಾಕರೈಡ್ ಯೂನಿಟ್ಸ್ನ ಕೊಡ್ತಾ ಇದೆ ಅದ್ರ ಮೇಲೆ ನಾವು ಅದನ್ನು ಕ್ಲಾಸಿಫಿಕೇಶನ್ ಮಾಡೋದು. ಅದು ಮಾನೋಸ್ಯಾಕರೈಡ್ಸ್ ಆಗಿರ್ಬೋದು, ಓಲಿಗೋಸ್ಯಾಕರೈಡ್ಸ್ ಇರ್ಬೋದು, ಪಾಲಿಸ್ಯಾಕರೈಡ್ಸ್ ಇರ್ಬೋದು. ಇಫ್ ಇಟ್ ಇಸ್ ಮೋರ್ ದ್ಯಾನ್ 2 ಅದನ್ನು ನಾವು ಓಲಿಗೋಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಇಫ್ ದೇ ಆರ್ ಮೆನಿ ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಪಾಲಿಸ್ಯಾಕರೈಡ್ಸ್. ಅಗೇನ್ ಓಲಿಗೋಸ್ಯಾಕರೈಡ್ಸಲ್ಲಿ ನೀವು ಐಸೋಮಾಲ್ಟೋಸು, ಸೆಲೋಬಯೋಸು, ಟೆಟ್ರಾಹೆಲೇಸ್ ಅದನ್ನು ಓದ್ತೀರಾ. ಪಾಲಿಸ್ಯಾಕರೈಡ್ಸಲ್ಲಿ ಸ್ಟಾರ್ಚು, ಗ್ಲೈಕೋಜನ್ನು, ಸೆಲ್ಯುಲೋಸು, ಚಿಟಿನ್ನು, ಇನ್ಸುಲಿನ್ನು ಇದನ್ನೆಲ್ಲ ಇನ್ ಡೀಟೇಲಾಗಿ ನೀವು ಓದ್ತೀರಾ. ಇದಕ್ಕೆ ಅವ್ರು ಕೊಟ್ಟಿರುವಂಥ ನಂಬರ್ ಆಫ್ ಅವರ್ಸು 4 ಅವರ್ಸು, ಬಟ್ ಇದು 4 ಅವರ್ಸಲ್ಲಿ ಆಗಲ್ಲ, ಬಟ್ ಪ್ರಿಸ್ಕ್ರೈಬ್ ಬೈ ದಿ ಯೂನಿವರ್ಸಿಟಿ ಇಸ್ 4 ಅವರ್ಸ್ ಅಂತ ಚಾಪ್ಟರ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲಿಪಿಡ್ಸ್ ಅಂತ ಕರಿತೀವಿ. ಇದು ನಿಮಗೆ 3rd ಚಾಪ್ಟ್ರಲ್ಲಿ ಬರುತ್ತಿದ್ದು. ಇಂಟ್ರೊಡಕ್ಷನ್ ಫಸ್ಟ್ ಯೂನಿಟಲ್ಲಿ 3rd ಚಾಪ್ಟರು ಲಿಪಿಡ್ಸು 4 ಅವರ್ಸ್ ಇದೆ. ಇಂಟ್ರೊಡಕ್ಷನ್, ಕ್ಲಾಸಿಫಿಕೇಶನ್ ಓದ್ತೀರಾ, ಫ್ಯಾಟಿ ಆಸಿಡ್ಸ್, ಟ್ರೈಗ್ಲಿಸರಾಯ್ಡ್ಸ್, ಟ್ರೈಗ್ಲಿಸರಾಯ್ಡ್ಸ್, ಕೊಲೆಸ್ಟ್ರಾಲ್, ಸಿಗ್ನೋಲಿಪಿಡ್ಸ್. ಸೊ ಇಷ್ಟು ಟಾಪಿಕ್ಸ್ನ ನೀವು ಯೂನಿಟ್ 1ಅಲ್ಲಿ ಲಾಸ್ಟ್ ಚಾಪ್ಟ್ರಲ್ಲಿ ಲಿಪಿಡಲ್ಲಿ ಓದ್ತೀರಾ. ಲಿಪಿಡ್ಸ್ ಇದಕ್ಕಿಂತ ಮುಂಚೆ ನೀವು ಓದಿಲ್ಲ, ಸೆಕೆಂಡ್ PUCನಲ್ಲಿ ಸ್ವಲ್ಪ ಟಚ್ ಮಾಡಿದ್ರಿ. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಓದಿದ್ರಿ. ಅದನ್ನು ಇಲ್ಲಿ ಇನ್ ಡೀಟೇಲ್ ಆಗಿ ನಾವು ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತಾರೆ, ಅದರ ಡೆಫಿನೇಷನ್ ಏನು, ಕ್ಲಾಸಿಫಿಕೇಶನ್ ಏನು, ಅದು ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ, ಎಕ್ಸಾಂಪಲ್ಸು, ಅದಕ್ಕೂ ಅವರೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ಸು, ಅದರದ್ದು ಸ್ಟ್ರಕ್ಚರ್ಸು, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸು ಇದನ್ನೆಲ್ಲ ನೀವು ಅಲ್ಲಿ ಓದ್ತೀರಾ. ಅದೇ ಥರ ಟ್ರೈಗ್ಲಿಸರಾಯ್ಡ್ಸ್. ಸೊ ಈ ಫ್ಯಾಟಿ ಆಸಿಡ್ಸು ಏನಾಗುತ್ತೆ ಅಂತಂದರೆ ಟ್ರೈಗ್ಲಿಸರಾಯ್ಡ್ಸ್ ಹೇಗಾಗುತ್ತೆ, ಅದು ಮಿಕ್ಸ್ಡ್ ಇದೆಯಾ, ಸಿಂಪಲ್ ಇದೆಯಾ, ಅದು ಹೇಗೆ ಹೈಡ್ರಾಲಿಸಿಸ್ ಆಗುತ್ತೆ, ಬೋತ್ ಆಸಿಡ್ ಹೈಡ್ರಾಲಿಸಿಸ್ ಆ್ಯಂಡ್ ಆಲ್ಕಲಿ ಹೈಡ್ರಾಲಿಸಿಸ್. ಸಫನಿಫಿಕೇಶನ್ ಅಂತ ಹೇಳ್ತೀವಿ, ಸಫನಿಫಿಕೇಶನ್ ನಂಬರು ಅದು ಯಾಕೆ ಇಂಪಾರ್ಟೆಂಟು, ಅಯೋಡಿನ್ ನಂಬರ್ ಅಂದರೆ ಏನು, ಅದರದ್ದು ಸಿಗ್ನಿಫಿಕೆನ್ಸ್ ಏನು, ರ್ಯಾನ್ಸಿಡಿಟಿ ಅಂದ್ರೇನು, ಕೆಟ್ಟು ವಾಸನೆ ಬರೋಕ್ಕೆ ಶುರು ಆಗುತ್ತೆ ಕೆಲವೊಂದು ಆಯಿಲ್ ತುಂಬ ದಿವಸ ಇಟ್ಟರೆ, ಅದ್ರ ಬಗ್ಗೆ ಏನದು ಯಾಕೆ ಆಗ್ತಾ ಇದೆ, ಆಕ್ಸಿಡೇಟಿವ್ ಅದು 2 ಥರ ಆಗುತ್ತೆ. ಬಿಕಾಸ್ ಆಫ್ ದಿ ವೈ ವಿ ಆರ್ ಗೆಟಿಂಗ್ ದಟ್ ಫೌಲ್ ಸ್ಮೆಲ್, ಬಿಕಾಸ್ ಆಫ್ ದಿ 2 ರೀಸನ್ಸ್, ಒಂದು ಆಕ್ಸಿಡೇಟಿವ್ ಇದೆ, ಇನ್ನೊಂದು ಹೈಡ್ರೋಲಿಟಿಕ್ ಇದೆ. ಸೊ ಯಾವ ಥರ ಆಕ್ಸಿಡೇಷನ್ ಆಗ್ತಾ ಇದೆ, ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಟ್ರೈಗ್ಲಿಸರಾಯ್ಡ್ಸ್ ಅದನ್ನು ಈ ಚಾಪ್ಟರಲ್ಲಿ ನೀವು ಓದ್ತೀರಾ. ಆ ಥರ ಫಾಸ್ಫೋಗ್ಲಿಸರಾಯ್ಡ್ಸ್ ಅಂತಂದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಜನರಲ್ ಸ್ಟ್ರಕ್ಚರ್, ಫಾಸ್ಫೋಟಿಕ್ ಆ್ಯಸಿಡ್ದು, ಲಿಪಿಡ್ ಲೇಯರು, ಬೈಲೇಯರು, ಇದು ಬಯಾಲಜಿಕಲ್ ಪ್ರೋಸೆಸ್ಸಲ್ಲಿ ಹೇಗಾಗುತ್ತೆ ಅದನ್ನು ಇಲ್ಲಿ ಓದ್ತಾ ಹೋಗ್ತೀರಾ. ಅದೇ ಥರ ಕೊಲೆಸ್ಟ್ರಾಲ್ ಇದೆ, ಅದರಲ್ಲಿ ಹೈ ಲೆವೆಲ್, ಲೋ ಲೆವೆಲ್ ಅಂತ ಹೇಳ್ತೀವಿ, VL DL ಅಂತಾರೆ, HDL ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ಇನ್ ಡೀಟೇಲಾಗಿ ಓದ್ತಾ ಹೋಗ್ತೀರಾ. ಡೆಫಿನೇಷನು, ಟೈಪ್ಸು, ಅದೊಂದು ಇಂಪಾರ್ಟೆಂಟ್ ಏನು ಅದನ್ನೆಲ್ಲ ಓದ್ತೀರಾ. ಸೊ ಹೀಗೆ ನಿಮಗೆ ಯೂನಿಟ್ 1ಅಲ್ಲಿ 3 ಚಾಪ್ಟರ್ ಇದೆ. ಸೊ 3 ಚಾಪ್ಟರ್ ಸೇರಿ ನಿಮಗೆ 10 ಅವರ್ಸ್ ಇರುತ್ತೆ. ಆ ಥರ ಯೂನಿಟ್ 2 ತೊಗೊಂಡ್ರೆ ಪ್ರೋಟೀನ್ಸ್ ಇರುತ್ತೆ, 5 ಅವರ್ಸ್ ಇದೆ, ನ್ಯೂಕ್ಲಿಕ್ ಆ್ಯಸಿಡ್ 3 ಅವರ್ಸ್ ಇದೆ, ಹಾರ್ಮೋನ್ಸು 2 ಅವರ್ಸ್ ಇದೆ. ಸೆಕೆಂಡ್ ಯೂನಿಟು ನಿಮಗೆ 10 ಅವರ್ಸ್ ಇದೆ, ಚಾಪ್ಟರ್ಸ್ ಇದೆ. ಏನೇನಿರುತ್ತೆ ಅಂತ ಡೀಟೇಲಾಗಿ ನೋಡ್ಕೊಳ್ತಾ ಹೋಗೋಣ. ಪ್ರೋಟೀನ್ಸ್ ಆ್ಯಕ್ಚುಲಿ ನೀವು ಅಮೈನೋ ಆ್ಯಸಿಡ್ಸ್ನ ಸೆಕೆಂಡ್ PUCನಲ್ಲಿ ಓದಿರ್ತೀರಾ. ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್, 20 ಅಮೈನೋ ಆ್ಯಸಿಡ್ಸ್ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಅದನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ರಿಕಾಲ್ ಮಾಡ್ಕೋಬೇಕಾಗತ್ತೆ. ಅದನ್ನು ಬೇರೆ ಬೇರೆ ಟೈಪಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ಆ ಕ್ಲಾಸಿಫಿಕೇಶನ್ ಎಲ್ಲ ನೀವು ರಿಕಾಲ್ ಮಾಡಿಕೊಂಡು ಈ ಚಾಪ್ಟರ್ನ ನೀವು ಓದಬೇಕಾಗತ್ತೆ. ಇಂಟ್ರೊಡಕ್ಷನ್, ಸ್ಟ್ರಕ್ಚರ್, ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ಪೊಲಾರಿಟಿ ಆಫ್ R group, essential and non-essential amino acids, ionic properties and reactions of amino acids with alcohol, nitrous acid, ninhydrine. ಆಲ್ಫಾ ಅಮೈನೋ ಆಸಿಡ್ಸ್ ಓದಬೇಕಾಗತ್ತೆ. ಇಂಟ್ರೊಡಕ್ಷನ್ ಇದೆ, ಸ್ಟ್ರಕ್ಚರ್ ಇದೆ, ಕ್ಲಾಸಿಫಿಕೇಶನ್
ನಾವು ಅದನ್ನು ಬೇರೆ ಬೇರೆ ಥರ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಅದನ್ನು ಓದಬೇಕಾಗತ್ತೆ ನೀವು. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆಫ್ ಪ್ರೋಟೀನ್. ಪ್ರೋಟೀನ್ಸಲ್ಲಿ ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡ್ರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್ಸ್ ಅಂತಿದೆ, ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ಅಂತಿದೆ. ಹಾಗಂದ್ರೆ ಏನು, ಯಾಕೆ ಅದನ್ನು ಆ ಥರ ಸ್ಟ್ರಕ್ಚರ್ಸ್ ಥರ ಕ್ಲಾಸಿಫೈ ಮಾಡಿದ್ದಾರೆ, ಅದನ್ನೆಲ್ಲ ಇಲ್ಲಿ ನೀವು ಓದ್ತಾ ಹೋಗ್ತಾರೆ. ನೇಚರ್ ಆ್ಯಂಡ್ ನೇಚರೇಷನ್ ಆಫ್ ಪ್ರೋಟೀನ್ಸ್. ಪ್ರೋಟೀನ್ಸ್ ಎಲ್ಲ ಏನಾಗುತ್ತೆ, ಪ್ರೋಟೀನ್ದು ಏನು ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಕ್ಯಾರೆಕ್ಟರ್ ಏನಿದೆಯಲ್ಲ, ಅದ್ರದ್ದು ಇಂಪಾರ್ಟೆನ್ಸ್ ಏನಿದೆಯಲ್ಲ, ಅದ್ರ ಸಿಗ್ನಿಫಿಕೆನ್ಸ್ ಏನಿದೆಯಲ್ಲ, ಅದು ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಡಿನೇಚರೇಷನ್ ಅಂತ ಹೇಳ್ತೀವಿ. ಮತ್ತೆ ಅದನ್ನು ವಾಪಸ್ ತೊಗೊಳಕ್ಕೆ, ರೀಗೇನ್ ಮಾಡ್ಕೊಳ್ಳೋದಕ್ಕೆ ನ್ಯಾಚುರೇಷನ್ ಅಂತ ಹೇಳ್ತೀವಿ. ಇದನ್ನೇ ಯಾಕೆ ಹೇಗೆ ಮಾಡೋದು ಅಂತ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಆ ಎಕ್ಸ್ಪೆರಿಮೆಂಟ್ನ ಇಲ್ಲಿ ಓದ್ತೀರಾ ನೀವು. ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ಸ್ ಬೇಸ್ಡ್ ಆನ್ ಸ್ಟ್ರಕ್ಚರ್, ಕಾಂಪೋಸಿಷನ್ ಆ್ಯಂಡ್ ಬಯಾಲಜಿಕಲ್ ಫಂಕ್ಷನ್ಸ್. Because these proteins, they play a very important role in biological system. Biomolecules ಅಂತಾನೆ ಕನ್ಸಿಡರ್ ಮಾಡ್ಕೊಳ್ತೀವಿ. They're going to act as an enzyme, they're going to act as an hormones, they're going to act as a transport agent, they're going to act as an antibodies, they're going to act as a structural material. ಇದನ್ನೆಲ್ಲನೂ ನೀವು ಇನ್ ಡೀಟೇಲ್ ಆಗಿ ಈ ಚಾಪ್ಟ್ರಲ್ಲಿ ಓದ್ತೀರಾ, ವಿಚ್ ಗೋಯಿಂಗ್ ಟು ಕಂಟೈನ್ ಅವರ್ಸ್. ನೆಕ್ಸ್ಟ್ ಅದಾದಮೇಲೆ ನ್ಯೂಕ್ಲಿಕ್ ಆ್ಯಸಿಡ್ ಸೆಕೆಂಡ್ ಚಾಪ್ಟರ್ ಇನ್ ಸೆಕೆಂಡ್ ಯೂನಿಟ್ ಓದ್ತೀರಾ, 3 hours ಇದೆ. ಅದರಲ್ಲಿ ಏನು ಓದ್ತೀರಾ ಅಂದರೆ ಟೈಪ್ಸ್ ಓದ್ತೀರಾ, ಸ್ಟ್ರಕ್ಚರ್ ಆಫ್ DNA ಮತ್ತು RNA ನೀವು ಓದ್ತಾ ಹೋಗ್ತೀರಾ. ಕಾಂಪೊನೆಂಟ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್, ಬೇಸಿಸ್ ಆ್ಯಂಡ್ ನ್ಯೂಕ್ಲಿಯೋಸೈಡ್ಸ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್ ವಿತ್ ಸ್ಟ್ರಕ್ಚರ್ಸ್ ಓದ್ತೀರಾ. ಟೈಪ್ಸ್ ಅಂದರೆ ಅದೇ ನ್ಯೂಕ್ಲಿಯಿಕ್ ಆಸಿಡ್ಸಲ್ಲಿ ಯಾವ ಥರ ಆಸಿಡ್ಸಲ್ಲಿ ಯಾವ ಟೈಪ್ ಇದೆ, ಬೇಸ್ಡ್ ಆನ್ ದಿ ಬೇಸ್ಡ್ ಆನ್ ದಿ ನ್ಯೂಕ್ಲಿಯೋಸೈಡ್, ನ್ಯೂಕ್ಲಿಯೋಟೈಡ್ ವಿತ್ ಸ್ಟ್ರಕ್ಚರ್ ಓದ್ತೀರಾ. ಪಾರ್ಚುವಲ್ ಸ್ಟ್ರಕ್ಚರ್ ಆಫ್ ದಿ ನ್ಯೂಕ್ಲಿಯೋಟೈಡ್ ಇಲ್ಲಿ ಓದ್ತೀರಾ. ಸ್ಟ್ರಕ್ಚರ್ ಆಫ್ DNA ಆ್ಯಂಡ್ RNA ಓದ್ತೀರಾ. ಬಯಾಲಜಿಕಲ್ ರೋಲ್ಸ್ ಆಫ್ RNA ಆ್ಯಂಡ್ DNA ಓದ್ತೀರಾ. ಪ್ರೋಟೀನ್ ನ್ಯೂಕ್ಲಿಕ್ ಆಸಿಡ್ ಇಂಟ್ರಾಕ್ಷನ್, ಕ್ರೋಮಟಿನ್ ಆ್ಯಂಡ್ ವೈರಲ್ ನ್ಯೂಕ್ಲಿಯರ್ ಕ್ಯಾಪ್ಸಿಡ್, ಇದನ್ನ ಈ ಚಾಪ್ಟ್ರಲ್ಲಿ ಓದ್ತೀರಾ. ಇದು 3 ಚಾಪ್ಟ್ರು. ಅದಾದಮೇಲೆ ನೆಕ್ಸ್ಟ್ ಚಾಪ್ಟ್ರು ಬರುವಂಥದ್ದು ಸೆಕೆಂಡ್ ಯೂನಿಟಲ್ಲಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ. 2 hours ಇದೆ. ಡೆಫಿನೇಷನ್ ಓದ್ತೀರಾ, ಕ್ಲಾಸಿಫಿಕೇಶನ್ ಓದ್ತೀರಾ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ಅಮಿನೋ ಆಸಿಡ್ ಡೆರಿವೇಟಿವ್ಸ್, ಪೆಪ್ಟೈಡ್, ಸ್ಟಿರಾಯ್ಡ್ ಹಾರ್ಮೋನ್ಸ್. ಈ ರೀತಿಯಾಗಿ 3 ಥರ ಕ್ಲಾಸಿಫೈ ಮಾಡ್ತೀವಿ. ಅದನ್ನು ಇನ್ ಡೀಟೇಲ್ ಆಗಿ ನೀವು ಇಲ್ಲಿ ಓದ್ತಾ ಹೋಗ್ತೀರಾ. ರೋಲ್ ಆಫ್ ಇನ್ಸುಲಿನ್ ಆ್ಯಂಡ್ ಗ್ಲೈಕಾಗನ್ ಇನ್ ಗ್ಲೂಕೋಸ್ ಹೆಮೋಸಿಸ್ಟ್, ಇದನ್ನೇ ಓದ್ತೀರಾ. ಅದೇ ಥರ ಮೀಡಿಯೇಟರ್ಸ್ ಆಫ್ ಹಾರ್ಮೋನ್ ಆ್ಯಕ್ಷನ್, CA2+, ಸೈಕ್ಲಿಕ್ AMP, ಇದನ್ನೆಲ್ಲ ಈ ಚಾಪ್ಟ್ರಲ್ಲಿ ಓದ್ತೀರಾ. ಸೊ ಇದನ್ನು ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲಿವಿಂಗ್ ಸಿಸ್ಟಮ್. ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ, ಲಿವಿಂಗ್ ಸಿಸ್ಟಮಲ್ಲಿ ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ವೆರಿ ಸಿಗ್ನಿಫಿಕೆಂಟ್ ರೋಲ್. ಥರ್ಡ್ ಯೂನಿಟಲ್ಲಿ, ಈಗ 2 ಯೂನಿಟ್ ಆಯಿತು. ಥರ್ಡ್ ಯೂನಿಟಲ್ಲಿ ಎನ್ಸೈಮ್ಸ್ ಓದ್ತೀರಾ, ಬಯಾಲಜಿಕಲ್ ಆಕ್ಸಿಡೇಷನ್ ಓದ್ತೀರಾ, ಬಯೋಕೆಮಿಕಲ್ ಟೆಕ್ನಿಕ್ಸ್ ಓದ್ತೀರಾ. ಎನ್ಸೈಮ್ಸು 4 hours ಇರುತ್ತೆ, ಬಯಾಲಜಿಕಲ್ ಆಕ್ಸಿಡೇಷನ್ 4 hours ಇರುತ್ತೆ, ಬಯೋಕೆಮಿಕಲ್ ಟೆಕ್ನಿಕ್ಸು 2 hours ಇರುತ್ತೆ. ನಾನು ಹೇಳ್ದಂಗೆ ಮುಂಚೆನೆ ಈಚ್ ಯೂನಿಟ್ 10 hours ಯೂನಿಟ್ ಆಗಿ ಅವರು ಡಿವೈಡ್ ಮಾಡಿದ್ದಾರೆ. ಯೂನಿಟು 10 hours ಇದೆ, 3 ಚಾಪ್ಟರ್ಸ್ ಇದೆ. ಎಲ್ಲ ಯೂನಿಟಲ್ಲೂ 10 ಚಾಪ್ಟರ್ಸ್ ಇದೆ, 3 ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಎನ್ಸೈಮ್ಸ್ನ ತಗೊಂಡ್ರೆ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ನು, ಹ್ಯಾಲೋ ಎನ್ಸೈಮ್, ಆಕ್ಟಿವ್ ಸೈಟ್ ಸ್ಪೆಸಿಫಿಸಿಟಿ ಓದ್ತೀರಾ. ಇದನ್ನು ನಾವು ಬಯೋಮಾಲಿಕ್ಯೂಲ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಎನ್ಸೈಮ್ಸ್, ಯಾವ ಥರ ಕ್ಲಾಸಿಫೈ ಮಾಡ್ತೀರಿ. ಎನ್ಸೈಮ್ ಸಬ್ಸ್ಟ್ರೇಟ್ ಇಂಟ್ರಾಕ್ಷನ್, ಅದಕ್ಕೆ ಡಿಫ್ರೆಂಟ್ ಮಾಡಲ್ಸ್ ಇದೆ, ಕೀ ಆ್ಯಂಡ್ ಲಾಕ್ ಮಾಡಲ್ಸ್ ಅಂತ ಹೇಳ್ತೀವಿ. ಅದನ್ನೆಲ್ಲ ಇಲ್ಲಿ ಓದ್ತಾ ಹೋಗ್ತೀರಾ. ಎನ್ಸೈಮ್ ಕೈನೆಟಿಕ್ಸ್ ಓದ್ತೀರಾ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೇಟ್ ಆಫ್ ಎನ್ಸೈಮೆಟಿಕ್ ರಿಯಾಕ್ಷನ್, ಎನ್ಸೈಮ್ ಕಾನ್ಸಂಟ್ರೇಷನ್, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, pH, ಟೆಂಪರೇಚರ್, ಇದನ್ನೆಲ್ಲ ಇಲ್ಲಿ ಓದ್ತಾ ಹೋಗ್ತೀರಾ. ಎನ್ಸೈಮ್ ಇನ್ಹಿಬಿಟರ್ಸ್ ಕೆಲವೊಂದಿದೆ, ಅದು ಯಾವ್ಯಾವುದು ಅಂತ ಓದ್ತೀರಾ. ಎನ್ಸೈಮ್ ಆಕ್ಟಿವಿಟಿ, ಹೌ ದೇ ಗೋಯಿಂಗ್ ಟು ಆಕ್ಟ್ ಎಸ್ ಎ ಕೆಟಲಿಸ್ಟ್. ಎನ್ಸೈಮ್ಸ್ ಮೆಜಾರಿಟಿ ಆಫ್ ದಿ ಎನ್ಸೈಮ್ ದೇ ಗೋಯಿಂಗ್ ಟು ಆಕ್ಟ್ ಎಸ್ ಎ ಬಯೋ ಕೆಟಲಿಸ್ಟ್. ಸೊ ಅದನ್ನು ಇಲ್ಲಿ ಈ ಚಾಪ್ಟ್ರಲ್ಲಿ ನೀವು ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಚಾಪ್ಟರ್ ಬರುವಂಥದ್ದು ಥರ್ಡ್ ಯೂನಿಟಲ್ಲಿ ಬಯಾಲಜಿಕಲ್ ಆಕ್ಸಿಡೇಷನ್ ಅಂತ 4 hours ಇದೆ. ಸ್ವಲ್ಪ ಇದು ಸೈಕಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ನಿಸ್ಬಹುದು. ಬಯೋ ಎನರ್ಜೆಟಿಕ್ಸ್ ಅಂತ ಕರಿತೀವಿ. ಸ್ಟೇಜಸ್ ಆಫ್ ಎನರ್ಜಿ ಟ್ರಾನ್ಸ್ಫರ್ಮೇಷನ್, exoric and endoric reaction, relationship between G and K equilibrium, high energy phosphate definitions, example, structural features of ATP that makes ATP a high energy phosphate, electrostatic repulsion, opposing resonance, solvation of ATP. Examples of high energy phosphate other than ATP ಯಾವುದಿದೆ ಅದನ್ನು, ATP ಸುಮಾರು ಸಲ ಕೇಳಿರ್ತೀರಾ, ಅದರ್ ದ್ಯಾನ್ ATP ಯಾವುದಿದೆಯಲ್ಲ ಅದನ್ನು ಇಲ್ಲಿ ನೀವು ಕಲ್ತ್ಕೊಳ್ತಾ ಹೋಗ್ತೀರಾ. ಎನರ್ಜಿ ಕಪ್ಲಿಂಗ್ ಇನ್ ಬಯಾಲಜಿಕಲ್ ರಿಯಾಕ್ಷನ್ಸ್ ಅದನ್ನು ಓದ್ತೀರಾ. ಅದೇ ಥರ ಬಯಾಲಜಿಕಲ್ ಆಕ್ಸಿಡೇಷನ್, ಕಂಪ್ಯಾರಿಸನ್ ಆಫ್ ಆಕ್ಸಿಡೇಷನ್ ವಿತ್ ಕಂಬರ್ಷನ್ ಯೂಸಿಂಗ್ ಗ್ಲೂಕೋಸ್ ಆಸ್ ಅನ್ ಎಕ್ಸಾಂಪಲ್, redox potential of some biological important off reaction, calculation of energy yield from biological redox reaction, oxidation of NADH by oxidation, reduction of acetaldehyde by NADH, mitochondrial electrotransport chain, oxidative phosphorylation, substrate level phosphorylation.
ಸೊ ಟರ್ಮ್ಸ್ ಎಲ್ಲ ಕೇಳೋದಕ್ಕೆ ತುಂಬ ದೊಡ್ಡದು ಅನಿಸುತ್ತೆ, ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು, ಆದರೆ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಈಸಿಯಾಗಿ ನಾವು ಈ ಚಾಪ್ಟರ್ಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಲಾಸ್ಟ್ ಚಾಪ್ಟರ್ ಇನ್ ಥರ್ಡ್ ಯೂನಿಟ್ ಬರೋವಂಥದ್ದು ಬಯೋಕೆಮಿಕಲ್ ಟೆಕ್ನಿಕ್ಸ್. ಕೆಲವೊಂದು ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಏನು ಮಾಡ್ತೀವಿ ನಾವು ಅಂತಂದರೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್, ಪರ್ಟಿಕ್ಯುಲರ್ ಅಯಾನ್, ಪರ್ಟಿಕ್ಯುಲರ್ ಬಯೋಮಾಲಿಕ್ಯೂಲ್ಸ್ ಆಕ್ಟಿವಿಟಿ ಹೇಗಿದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಲ್ಲ, ಅದಕ್ಕೆ ಟೆಕ್ನಿಕ್ಸ್, ಬಯೋಕೆಮಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಪೇಪರ್ ಕ್ರೊಮಟೋಗ್ರಫಿ TLCನ ಓದ್ತೀವಿ. ಅಪಾರ್ಟ್ ಫ್ರಮ್ ದಟ್ ಎಲೆಕ್ಟ್ರೋಫಾರೆಸಿಸ್ ಅಂತ ಓದ್ತೀವಿ. ಸೊ ಎಲೆಕ್ಟ್ರೋಫಾರೆಸಿಸ್ ಮೆಥಡ್ ಮಾಡಿ ನಮ್ಮ ಯೂರಿನಲ್ಲಿ ಮೆಗ್ನೀಷಿಯಮ್ ಎಷ್ಟು ಹೊರಗಡೆ ಹೋಗ್ತಿದೆ, ಕಾಪರ್ ಎಷ್ಟು ಹೊರಗಡೆ ಹೋಗ್ತಿದೆ, ಸೊ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಆ ಮೆಥಡ್ನ ಯೂಸ್ ಮಾಡ್ತೀವಿ. ಆದರೆ ನಿಮಗೆ ಎರಡು ಹೇಳಿದ್ದಾರೆ, ಸೆಲ್ಯುಲೋಸ್ ಅಸಿಟೇಟ್ ಮೆಂಬ್ರೇನ್, ಎಲೆಕ್ಟ್ರೋಫಾರೆಸಿಸ್ಸು, ಪೇಜ್ ಅಂತ ಹೇಳ್ತೀವಿ. ಅವೆರಡಷ್ಟೇ ಓದೋದಕ್ಕೆ ಇನ್ ಡೀಟೇಲ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಲಾಸ್ಟ್ ಚಾಪ್ಟರ್ ಬರುವಂಥದ್ದು ಯೂನಿಟ್ 4 ಅಂತ ಹೇಳ್ತೀವಿ. ಇದರಲ್ಲಿ 2 ಚಾಪ್ಟರ್ ಇದೆ. ಒಂದು ಮೆಟಬಾಲಿಸಮ್ ಅಂತ ಹೇಳ್ತೀವಿ 6 hours, ಇನ್ನೊಂದು ಮಾಲಿಕ್ಯುಲರ್ ಬಯಾಲಜಿ 4 hours ಇದೆ. ಸೊ ಮಾಲಿಕ್ಯುಲರ್ ಬಯಾಲಜಿ ಇದರಲ್ಲಿ ನಿಮಗೆ ಸೈಕಲ್ಸ್ಗಳು ಬರ್ತಾ ಹೋಗ್ತವೆ. ಸ್ವಲ್ಪ ಫಿಸಿಕಲ್ ಸೈನ್ಸಸ್ ಹುಡುಗರಿಗೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಬಯಾಲಜಿಕಲ್ ಸೈನ್ಸಸ್ ಹುಡುಗರಿಗೆ ಇದು ಆಲ್ರೆಡಿ ಈ ಟರ್ಮ್ಸ್ನ ಕೇಳಿರ್ತಾರೆ, ಯುಟಿಲೈಸ್ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆಗೆ ಒನ್ ಆರ್ ದಿ ಅದರ್ ವೇ ದೇ ಟಚ್ ದೀಸ್ ವರ್ಡ್ಸ್. ಬಟ್ ಫಿಸಿಕಲ್ ಸೈನ್ಸಸ್ ಹುಡುಗರು PCM ಸ್ಟೂಡೆಂಟ್ಸ್ ಇದನ್ನು ಕೇಳಿದ್ರಲ್ಲ, ಸ್ವಲ್ಪ ಅವ್ರಿಗೆ ಕಷ್ಟ ಅಂತ ಅನ್ನಿಸ್ಬೋದು. ಕೆಟಬಾಲಿಸಮ್ ಆ್ಯಂಡ್ ಅನಬಾಲಿಸಮ್ ಅಂತ ಹೇಳ್ತೀವಿ. ಇದರಲ್ಲಿ ಸೈಕಲ್ಸ್ ಬರುತ್ತೆ. TCA ಸೈಕಲ್ ಅಂತ ಹೇಳ್ತೀವಿ, ಗ್ಲಾಕಾಲಿಸಿಸ್ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಫೇಟ್ ಆಫ್ ಪೈರುವೇಟ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನೀವು ಇಲ್ಲಿ ಓದ್ತೀರಾ. ಅದೇ ಥರ ಗ್ಲುಕೋಜೆನಿಸಿಸ್, ಫ್ಯಾಟಿ ಆಸಿಡ್ ಮೆಟಬಾಲಿಸಮ್, ಪ್ರೋಟೀನ್ ಮೆಟಬಾಲಿಸಮ್. ಸೊ ಎಲ್ಲ ಮೆಟಬಾಲಿಸಮ್ನ ಓದ್ತೀರಾ. ಒಂದು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಓದ್ತೀರಾ, ಅದೇ ಥರ ನೀವೇನು ಮಾಡ್ತೀರಾ, ಫ್ಯಾಟಿ ಆಸಿಡ್ ಮೆಟಬಾಲಿಸಮ್ ಓದ್ತೀರಾ, ಪ್ರೋಟೀನ್ ಮೆಟಬಾಲಿಸಮ್ನ ಓದ್ತೀರಾ. ಸೊ ಅದರಲ್ಲಿ ಬೇರೆ ಬೇರೆ ಸೈಕಲ್ಗಳು ಬರುತ್ತೆ, ಆ ಸೈಕಲ್ಗಳನ್ನ ಓದ್ತಾ ಹೋಗ್ತೀರಾ. ಪ್ರೋಟೀನ್ ಮೆಟಬಾಲಿಸಮಲ್ಲಿ ಯೂರಿಯಾ ಸೈಕಲ್ ಬರುತ್ತೆ. ಅದೇ ಥರ ಫ್ಯಾಟಿ ಆಸಿಡ್ ಮೆಟಬಾಲಿಸಮಲ್ಲಿ ನಿಮಗೆ ಬೀಟಾ ಆಕ್ಸಿಡೇಷನ್ ಪಾತ್ವೇ ಅಂತ ಬರುತ್ತೆ. ಆ ಥರ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮಲ್ಲಿ TCA ಸೈಕಲ್ ಅಂತ ಬರುತ್ತೆ. ಇದನ್ನೆಲ್ಲ ನೀವೇನು ಮಾಡ್ತೀರಾ, ಇಲ್ಲಿ ಇನ್ ಡೀಟೇಲ್ ಆಗಿ ನೀವು ಓದ್ತೀರಾ. ಅದಾದಮೇಲೆ ನೆಕ್ಸ್ಟ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಯೂನಿಟ್ 4 ಬರುವಂಥದ್ದು. ಯೂನಿಟ್ ಒಟ್ಟು ನಿಮಗೆ ಎಂಟೈರ್ ಸಿಲೆಬಸ್ನ 4 ಯೂನಿಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಒಂದೊಂದು ಯೂನಿಟು 10 hours ಇದೆ. ಎಲ್ಲ ಯೂನಿಟಲ್ಲೂ ಎಕ್ಸೆಪ್ಟ್ 4th ಯೂನಿಟ್, ಎಲ್ಲ ಯೂನಿಟಲ್ಲೂ 3 ಯೂನಿಟ್ ಇದೆ. ಈಚ್ ಯೂನಿಟ್ ಕ್ಯಾರೀಸ್ 10 marks, 10 hours ಆಫ್ ಸಿಲೆಬಸ್. ಸೊ ಲಾಸ್ಟ್ ಚಾಪ್ಟರು ಯೂನಿಟ್ 4ಅಲ್ಲಿ ಮಾಲಿಕ್ಯುಲರ್ ಬಯಾಲಜಿ ಅಂತ ಹೇಳ್ತೀವಿ. ಸೊ ಈಗ ಸದ್ಯಕ್ಕೆ ಟ್ರೆಂಡಲ್ಲಿ ಇರುವಂಥದ್ದು, ನಡೀತಾ ಇರುವಂಥದ್ದು ಯಾವುದು ಬಯೋಕೆಮಿಸ್ಟ್ರಿನಲ್ಲಿ ಅಂತಂದರೆ ಅದು ಮಾಲಿಕ್ಯುಲರ್ ಬಯಾಲಜಿ. ಅದನ್ನು ಓದ್ತೀರಾ. ಸೆಂಟ್ರಲ್ ಡಾಗ್ಮಾ ಆಫ್ ದಿ ಮಾಲಿಕ್ಯುಲರ್ ಬಯಾಲಜಿ, ಸೆಮಿ ಕನ್ಸರ್ವೇಟಿವ್ ರಿಪ್ಲಿಕೇಶನ್ ಆ್ಯಂಡ್ ಮೆಕ್ಯಾನಿಸಮ್ ಆಫ್ DNA ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಇದನ್ನೆಲ್ಲ ಓದ್ತೀರಾ. DNA ಫಿಂಗರ್ ಪ್ರಿಂಟಿಂಗ್ ಓದ್ತೀರಾ. ಡೆಫಿನೇಷನ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಇದನ್ನು ನೀವು ಇದರಲ್ಲಿ ಓದ್ತಾ ಹೋಗ್ತೀರಾ. ಇದು ಏನು ಅಪ್ಲಿಕೇಶನ್ ಪಾರ್ಟ್ ಇದೆ, ಹಾಗಾಗಿ ಇದು ನಿಮಗೆ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಒಟ್ಟು ಇರುವಂಥದ್ದು 40 hours ಇದೆ. ಸೊ ವಾರದಲ್ಲಿ ನಿಮಗೆ ಒಟ್ಟು 3 ಕ್ಲಾಸ್ ಬರುತ್ತೆ. ಕೆಮಿಸ್ಟ್ರಿ ಕ್ಲಾಸ್ ಬರುತ್ತೆ ಫಾರ್ ಬಯೋಕೆಮಿಸ್ಟ್ರಿ. 3 ಕ್ಲಾಸಲ್ಲಿ ನಾವು 40 hours ಪೋರ್ಷನ್ನ ಒಂದು ಸೆಮಿಸ್ಟ್ರಲ್ಲಿ ಮುಗಿಸ್ಬೇಕಾಗತ್ತೆ. ಓಕೆ, ಈಗ ಕಮ್ ಟು ದಿ ಕ್ವಶನ್ ಪೇಪರ್ ಪ್ಯಾಟರ್ನ್. ಕ್ವಶನ್ ಪೇಪರ್ ಪ್ಯಾಟರ್ನಿಗೆ ಬರೋಣ ಹೇಗಿದೆ ಅಂತ. ಕ್ವಶನ್ ಪೇಪರ್ ಪ್ಯಾಟರ್ನ್ ಆಲ್ರೆಡಿ ನೀವು ಫೈನಲ್ ಇದ್ದೀರಾ, ನಿಮ್ಗೆ ಗೊತ್ತಿದೆ. 3 hours ಟೈಮ್ ಇರುತ್ತೆ, 70 marks ಇರುತ್ತೆ. ಇನ್ಸ್ಟ್ರಕ್ಷನ್ಸ್ ಏನು ಅಂದರೆ 2 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B ಇರುತ್ತೆ. ಪಾರ್ಟ್ A, ಪಾರ್ಟ್ B ಮೆನ್ಷನ್ ಮಾಡಬೇಕಾಗತ್ತೆ. ಸಿನ್ಸ್ ಇಟ್ಸ್ ಎ ಬಯೋಕೆಮಿಸ್ಟ್ರಿ ಸಿಲೆಬಸ್, ಎಲ್ಲೆಲ್ಲಿ ಡಯಾಗ್ರಾಮ್ಸ್ ಇರುತ್ತಲ್ಲ, ಎಲ್ಲೆಲ್ಲಿ ಕೆಮಿಕಲ್ ಈಕ್ವೇಷನ್ಸ್ ಇರುತ್ತಲ್ಲ, ಅಲ್ಲಿ ಅವ್ರು ಕೇಳ್ತಾರೋ ಬಿಡ್ತಾರೋ. ಕೆಲವೊಂದು ಸಲ ಕ್ವಶನ್ ತುಂಬ ದೊಡ್ಡದಾಗತ್ತೆ, ಲೆಂತಿ ಆಗುತ್ತೆ, ಸ್ಪೇಸ್ ಕನ್ಸ್ಟ್ರೈನ್ ಆಗುತ್ತೆ ಅಂತ ನಾವು ಕೊಟ್ಟಿರಲ್ಲ. ಅವ್ರು ರೈಟ್ ಎ ಡಯಾಗ್ರಾಮ್ ಅಂತ ಕೊಡಲಿಲ್ಲ ಅಂದ್ರೂ ದ ಡಯಾಗ್ರಾಮ್ ಇಸ್ ದೇರ್, ಇಫ್ ಇಟ್ ಇಸ್ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಆನ್ಸರ್ ಅಂತಂದರೆ ನೀವು ಕೊಡಲೇಬೇಕಾಗತ್ತೆ. ದ ಡಯಾಗ್ರಾಮ್ಸ್ ಅಂಡ್ ಕೆಮಿಕಲ್ ಈಕ್ವೇಷನ್ ಬೇರೆ ಎವರ್ ನೆಸಸರಿ. ಅವ್ರು ಕೊಟ್ಟಿರ್ಬೋದು, ಕೊಡದಲ್ಲೇ ಇರ್ಬೋದು, ಆದರೆ ನೀವೆಲ್ಲ ಸಲನೂ ಕೊಡಬೇಕಾಗತ್ತೆ. ಏಕೆಂದ್ರೆ ಪಾರ್ಟ್ ಎನಲ್ಲಿ 2 marks ಕ್ವಶನ್ಸ್ ಇರುತ್ತೆ. ಆ್ಯಕ್ಚುಲಿ 12 questions ಇರುತ್ತೆ. ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 8 questions. 12 questions-ಅಲ್ಲಿ 8 questions ಆನ್ಸರ್ ಮಾಡ್ತೀರಾ. ಸೊ 8 into 2 16 marks ಇಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಆ ಥರ ಪಾರ್ಟ್ B-ನಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಒಟ್ಟು 13 questions ಇರುತ್ತೆ. ಈಚ್ ಕ್ವಶನ್ ಕ್ಯಾರಿ 6 marks. ಆ 6 marks ಅವ್ರು ಹೇಗೆ ಡಿವೈಡ್ ಮಾಡಿರ್ಬೋದು ಅಂದರೆ 3+3 ಮಾಡಿರ್ಬೋದು, 4+2 ಮಾಡಿರ್ಬೋದು, ಇಲ್ಲಾಂದರೆ 2+2+2 ಮಾಡಿರ್ಬೋದು. ಸೊ ಯಾವ ಥರ ಬೇಕಾದ್ರೂ ಇರ್ಬೋದು. ಬಟ್ ಈಚ್ ಕ್ವಶನ್ ಕ್ಯಾರೀಸ್ 6 marks. 9 question ಆನ್ಸರ್ ಮಾಡಬೇಕು. ಔಟ್ ಆಫ್ 13 9 ಮಾಡ್ತೀರಾ. ಸೊ 9 into 6 ಮಾಡಿದಾಗ 54 ಆಗುತ್ತೆ. ಟೋಟ್ಲಿ 70 marksಗೆ ನೀವು ಆನ್ಸರ್ ಮಾಡ್ತೀರಾ. ಆ್ಯಕ್ಚುಲಿ ಕ್ವಶನ್ ಪೇಪರ್ ಇರೋದು 102 marksಗೆ ಇರುತ್ತೆ. ಅದನ್ನು ನೀವು ಆನ್ಸರ್ ಮಾಡೋವಂಥದ್ದು ಬರೀ 70 marks ಮಾತ್ರ ಆನ್ಸರ್ ಮಾಡ್ತೀರಾ. ಎಕ್ಸ್ಟ್ರಾ ನಿಮಗೆ ಚಾಯ್ಸ್ ಥರ ನಾವು ಕೊಟ್ಟಿರ್ತೀವಿ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನು ಹೇಗೆ ಆಗುತ್ತೆ? ಪಾರ್ಟ್ ಎನಲ್ಲಿ 2 marks ಇರುತ್ತೆ, 12 questions ಇರುತ್ತೆ, 24 marks ಇರುತ್ತೆ. ಪಾರ್ಟ್ B-ನಲ್ಲಿ 6 marks ಕ್ವಶನ್ಸ್ ಇರುತ್ತೆ, 13 ಇರುತ್ತೆ.
6 ಇಂಟು 13 ಅಂದರೆ 78. ಸೊ ಕ್ವಶನ್ ಪೇಪರಲ್ಲಿ ನಿಮ್ಗೆ ಇರೋವಂಥದ್ದು ಎಷ್ಟಿರುತ್ತೆ ಅಂದರೆ 1 or 2 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, ಬಟ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ ಫಾರ್ 70 ಮಾರ್ಕ್ಸ್. ಇನ್ನು 32 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ನೀವು ಕರೆಕ್ಟಾಗಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಅಂದರೆ ನೆಗೋಷಿಯೇಟ್ ಮಾಡಿಕೊಂಡ್ರೆ ಯಾವುದು ಓದಬೇಕು ಯಾವುದು ಓದಬಾರ್ದು, 32 ಮಾರ್ಕ್ಸ್ ಇರುವಂಥ ಚಾಪ್ಟರನ್ನು ಬಿಟ್ಟುಬಿಟ್ರೂ ಫುಲ್ 70 ನಿಂತಿರೋ ಚಾನ್ಸಸ್ಸು ಇರುತ್ತೆ. ಸೊ ಬ್ಲೂ ಪ್ರಿಂಟಿಗೆ ತೊಗೊಳ್ಳೋಣ. ಸೊ ನಾವು ಬ್ಲೂ ಪ್ರಿಂಟ್ನ ಹೇಗೆ ಮಾಡ್ತೀವಿ ಅಂತ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ ನಾನು. ನಂಬರ್ ಆಫ್ ಅವರ್ಸ್ ಆಫ್ ಟೀಚಿಂಗ್ ಪ್ರಿಸ್ಕ್ರೈಬ್ ಬೈ ದಿ ಸಿಲೆಬಸ್ ಇಸ್ 40 hours. ಕನ್ವರ್ಷನ್ ಫ್ಯಾಕ್ಟರ್ ಅಂತ ನಾವು ತೊಗೊಳ್ತೀವಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅವರ್ಸ್ ಆಫ್ ಟೀಚಿಂಗ್ ಅವರ್ಸ್. ಸೊ ಕ್ವಶನ್ ಪೇಪರ್ಲಿ ಇರುವಂಥದ್ದು 102 ಮಾರ್ಕ್ಸ್ ಕ್ವಶನ್ ಪೇಪರ್ ಕೇಳಿದ್ದೀವಿ, ಇನ್ಕ್ಲೂಡಿಂಗ್ ದಿ ಚಾಯ್ಸಸ್. ಅದು ಎಷ್ಟು ಮಾರ್ಕ್ಸ್ ಕೇಳ್ತಿದ್ದೀವಿ, ನಾವು ಎಷ್ಟು ಅವರ್ಸ್ ಕೇಳ್ತಾ ಇದ್ದೀವಿ, ಎಷ್ಟು ಅವರ್ಸ್ ಚಾಪ್ಟರ್ಸ್ ಕೇಳ್ತಾ ಇದ್ದೀವಿ, 40 hours ಚಾಪ್ಟರ್ಸ್ ಇದೆ. ಸೊ ಹಾಗಾಗಿ 102 ಡಿವೈಡೆಡ್ ಬೈ 40 ಮಾಡ್ತೀವಿ. ಸೊ 2.55. ಸೊ 2.5 ಮಾರ್ಕ್ಸ್ ಒಂದು ಚಾಪ್ಟರ್ಗೆ 1 ಅವರ್ಗೆ ನೀವು ಕೊಡಬೇಕಾಗತ್ತೆ. ಆ ರೀತಿಯಾಗಿ ನೀವು ಕರೆಕ್ಷನ್ ಫ್ಯಾಕ್ಟರ್ಗಳನ್ನ ತಗೋಬೇಕಾಗತ್ತೆ. ಸೊ ಏನಾಗುತ್ತೆ, ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ 2 hours ಇದೆ. ಸೊ ಹಾಗಾಗಿ 2 ಇಂಟು 2.5 ಮಾಡಿದ್ರೆ 5 hours ಆಗುತ್ತೆ. ಸ್ವಲ್ಪ ಆ ಕಡೆ ಈ ಕಡೆಗೆ ಸ್ಲೈಟ್ಲಿ ಇದು ವೇರಿ ಆಗ್ಬೋದು, 1 ಮಾರ್ಕ್ ಅಥವಾ 2 ಮಾರ್ಕ್. ಯಾಕೆಂದರೆ ಅಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ನು ಅಥವಾ 4 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸ್ನ ಅಡ್ಜಸ್ಟ್ ಮಾಡಬೇಕಾದ್ರೆ ಒಂದಕ್ಕೆ ಸ್ವಲ್ಪ ಜಾಸ್ತಿ ಆಗಿ ಒಂದಕ್ಕೆ ಕಡಿಮೆ ಆಗ್ಬೋದು. ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಅಲ್ಲಿ ಏನು ಕೊಟ್ಟಿದ್ದಿಲ್ಲ ಅದಕ್ಕೆ ಮ್ಯಾಕ್ಸಿಮಮ್ ಡಿಫ್ರೆನ್ಸು 2 ಮಾರ್ಕ್ಸ್ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ 5 hours ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ 4 hours ಚಾಪ್ಟರು 10 ಮಾರ್ಕ್ಸ್ ಬರುತ್ತೆ. ಲಿಪಿಡ್ಸು 4 hours 10 ಮಾರ್ಕ್ಸ್ ಬರುತ್ತೆ. ಪ್ರೋಟೀನ್ಸು 5 hours 12 ಮಾರ್ಕ್ಸ್ ಬರುತ್ತೆ. ನ್ಯೂಕ್ಲಿಕ್ ಆಸಿಡ್ಸ್ 3 hours 8 ಮಾರ್ಕ್ಸ್ ಬರುತ್ತೆ. ಹಾರ್ಮೋನ್ಸು 2 hours 5 ಮಾರ್ಕ್ಸ್ ಬರುತ್ತೆ. ಪ್ರೋಟೀನ್ಸ್ 5 hours 10 ಮಾರ್ಕ್ಸ್ ಬರುತ್ತೆ. ನ್ಯೂಕ್ಲಿಕ್ ಆಸಿಡ್ 3 hours 10 ಮಾರ್ಕ್ಸ್ ಬರುತ್ತೆ. ಹಾರ್ಮೋನ್ಸ್ 2 hours 5 ಮಾರ್ಕ್ಸ್ ಬರುತ್ತೆ. ಮೆಟಬಾಲಿಸಮ್ 6 hours 15 ಮಾರ್ಕ್ಸ್ ಬರುತ್ತೆ. ಮಾಲಿಕ್ಯುಲರ್ ಬಯಾಲಜಿ 4 hours 12 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲಿ 11 ಚಾಪ್ಟರ್ಸ್ ಇದೆ. 11 ಚಾಪ್ಟರ್ಸು ಸೇರಿದರೆ 40 hours ಆಗುತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟಿದೆ, 102 ಇದೆ. ಸೊ 40 ಡಿವೈಡೆಡ್ ಬೈ 102 ಮಾಡಿದಾಗ ಈಚ್ ಅವರ್ in a particular chapter going to carry the marks of 2.55. ಇದನ್ನು ಪ್ರೋಟೋಕಾಲ್ನ ಫಾಲೋ ಮಾಡಿ, ಈ ಬ್ಲೂ ಪ್ರಿಂಟ್ನ ಫಾಲೋ ಮಾಡಿ ಕ್ವಶನ್ ಅವರು ಸೆಟ್ ಮಾಡಬೇಕಾಗತ್ತೆ. ಓಕೆ, ದಿಸ್ ಇಸ್ ಸಮಥಿಂಗ್ ಅಬೌಟ್ ಥಿಯರಿ. ಈಗ ಪ್ರಾಕ್ಟಿಕಲ್ಗೆ ಬರೋಣ. ಪ್ರಾಕ್ಟಿಕಲ್ಲು ನಿಮ್ಗೆ ಏನಾಗುತ್ತೆ, ಪೇಪರ್ 8 ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಎವ್ರಿ ವೀಕ್ 1 day ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಪ್ರಾಕ್ಟಿಕಲ್ ಫಾರ್ 3 hours. 3 hours ಪ್ರಾಕ್ಟಿಕಲ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ನಿಮಗೆ 50 ಮಾರ್ಕ್ಸ್ ಇರುತ್ತೆ. ಸೊ 50 ಮಾರ್ಕ್ಸ್ನ ಹೇಗೆ ಡಿವೈಡ್ ಮಾಡಿದ್ದೀವಿ, 35 ಮಾರ್ಕ್ಸ್ ಫಾರ್ ದಿ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್. ಪ್ರಾಕ್ಟಿಕಲ್ಸ್ ಮಾಡೋದಕ್ಕೆ 35 ಮಾರ್ಕ್ಸು, ಇಂಟರ್ನಲ್ ಅಸೆಸ್ಮೆಂಟು 15 ಮಾರ್ಕ್ಸ್ ನಾವು ಕೊಡ್ತಾ ಹೋಗ್ತೀವಿ. ಸೊ ಟೋಟಲಿ ಪ್ರಾಕ್ಟಿಕಲ್ಸು ವೀಕ್ಲಿ ಒನ್ಸ್ ಮಾಡ್ತೀರಾ, 3 hours ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಮಾರ್ಕ್ಸ್ ಇರುತ್ತೆ. ಸೊ ಇಂಟರ್ನಲ್ ಅಸೆಸ್ಮೆಂಟು 15 ಮಾರ್ಕ್ಸು, 35 ಮಾರ್ಕ್ಸು ಪ್ರಾಕ್ಟಿಕಲ್ಸ್ ಪರ್ಫಾರ್ಮ್ ಮಾಡೋದ್ರಲ್ಲಿ. ಸೊ ಈಗ ಆ ಇಂಟರ್ನಲ್ ಅಸೆಸ್ಮೆಂಟ್ನ ನಾವು ಹೇಗೆ ಕೊಡ್ತೀವಿ ಅಂತಂದರೆ, ಪ್ರಾಕ್ಟಿಕಲ್ 35 ಮಾರ್ಕ್ಸ್ನ ಹೇಗೆ ಅಸೈನ್ ಮಾಡ್ತೀವಿ ಅಂತಂದರೆ, 5 ಮಾರ್ಕು ರೆಕಾರ್ಡ್ಗೆ, 5 ಮಾರ್ಕು ಪ್ರೊಸೀಜರ್ ರೈಟಿಂಗಿಗೆ, ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡ್ತಿರ್ತೀರಾ ಅದಕ್ಕೆ 20 ಮಾರ್ಕ್ಸು, ವೈವಾ ಕ್ವಶನ್ಸ್ ಕೇಳ್ತೀವಿ ಅದಕ್ಕೆ 5 ಮಾರ್ಕ್ಸು. ಆಲ್ಟುಗೆದರ್ ಎಷ್ಟಾಯಿತು ನಿಮಗೆ 35 ಮಾರ್ಕ್ಸ್ ಆಯಿತು. 35 ಮಾರ್ಕ್ಸು ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ಸ್ಗೆ ಕೆಲಸದಲ್ಲಿ ಕೇಳ್ತೀವಿ. ಸೊ ಪ್ರಾಕ್ಟಿಕಲ್ ರೆಕಾರ್ಡ್ ಹೇಗೆ ನಮ್ಗೆ ಅಸೈನ್ ಮಾಡ್ತೀವಿ ಅಂತ ಹೇಳಿದಾಗೆ, ಅಲ್ಲಿ 5 ಮಾರ್ಕ್ ಇದೆ ಅಂತ ಹೇಳಿದೆ. 10 to 8 ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಬರೆದಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. 7 to 6 ಎಕ್ಸ್ಪೆರಿಮೆಂಟ್ಸ್ ಮಾಡಿದರೆ 4 ಮಾರ್ಕ್ಸ್ ಬರುತ್ತೆ. 5 to 4 ಎಕ್ಸ್ಪೆರಿಮೆಂಟ್ ಇದ್ದರೆ 3 ಮಾರ್ಕ್ಸ್ ಇರುತ್ತೆ. 4ಗಿನ ಕಡಿಮೆ ಇತ್ತು ಅಂತಂದರೆ, ಲೆಸ್ ದ್ಯಾನ್ 4 ಆಯಿತು ಅಂದರೆ 0 ಮಾರ್ಕ್ಸ್ ಕೊಡ್ತೀವಿ. ಎಗೇನ್ ಅದರಲ್ಲಿ ರೆಕಾರ್ಡ್ಗೆ ಮಾರ್ಕ್ಸ್ ಕೊಡಬೇಕು ಅಂತಂದರೆ ಅದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ದ ಟೀಚರ್ ಇನ್ಚಾರ್ಜ್, ಇಬ್ಬರು ಟೀಚರ್ಸ್ ಇರ್ತಾರೆ, ಇಬ್ಬರು ಟೀಚರು ಸೈನ್ ಹಾಕಬೇಕು, HODನೂ ಸೈನ್ ಹಾಕಿರಬೇಕು. ಆವಾಗ ಅದನ್ನು ಸರ್ಟಿಫೈಡ್ ರೆಕಾರ್ಡ್ ಅಂತ ಹೇಳ್ತೀವಿ. ಕೆಲವೊಂದು ಸಲ ನೀವು ಲೇಟ್ಸ್ ಅಡ್ಮಿಷನ್ ಮಾಡಿರ್ತೀರಾ, 2 ಪ್ರಾಕ್ಟಿಕಲ್ಸ್ ಬಂದಿರ್ತಾರೆ, ಎಲ್ಲ ಎಕ್ಸ್ಪೆರಿಮೆಂಟ್ಸು ಬಂದುಬಿಟ್ಟಿರ್ತೀರಾ. ಆವಾಗ ಏನು ಮಾಡ್ತಾರೆ, ಬ್ಯಾಚ್ ಟೀಚರ್, ಇನ್ಚಾರ್ಜ್ ಟೀಚರ್ ಒಂದಷ್ಟು ನಿಮಗೆ ರಿಮಾರ್ಕ್ನ ಬರೆದಿರ್ತಾರೆ. ಬೇಸ್ಡ್ ಆನ್ ದ ರಿಮಾರ್ಕ್ಸು ನಿಮಗೆ ಮಾರ್ಕ್ಸ್ನ ಕಟ್ ಮಾಡುವಂಥ ಚಾನ್ಸಸ್ಸು ಈ ರೀತಿಯಾಗಿ ನಿಮಗೆ 5 ಮಾರ್ಕು ರೆಕಾರ್ಡ್ಗೆ ಇರುತ್ತೆ. ಇನ್ನು 5 ಮಾರ್ಕು ಪ್ರೊಸೀಜರ್ ರೈಟಿಂಗ್ ಇರುತ್ತೆ. ಪ್ರೊಸೀಜರ್ ರೈಟಿಂಗಿಗೆ 5 ಮಾರ್ಕ್ನ ಹೇಗೆ ಕೊಡ್ತಾರೆ ಅಂದರೆ, ಪ್ರಿನ್ಸಿಪಲ್ ಅಥವಾ ಈಕ್ವೇಷನ್ ಬರೆದ್ರೆ 1 ಮಾರ್ಕು, ಪ್ರೊಸೀಜರ್ ಬರೆದ್ರೆ 2 ಮಾರ್ಕು, ಕ್ಯಾಲ್ಕುಲೇಷನ್ ಬರೆದ್ರೆ 2 ಮಾರ್ಕ್. ಸೊ ಯಾವ ಎಕ್ಸ್ಪೆರಿಮೆಂಟ್ ಇದೆ ಪ್ರೊಸೀಜರ್ ರೈಟಿಂಗಿಗೆ ಅಂತಂದರೆ, isolation of lactose and casein from milk and estimation of lactose by calorimetric method. ಇದು ಒಂದು ಎಕ್ಸ್ಪೆರಿಮೆಂಟು. ಎಸ್ಟಿಮೇಷನ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್ ಯೂಸಿಂಗ್ ನಿನ್ಹೈಡ್ರಿನ್ ಬೈ ಕ್ಯಾಲೋರಿಮೆಟ್ರಿಕ್ ಮೆಥಡ್, ಸಪ್ರೇಷನ್ ಆಫ್ ಆಲ್ಫಾ ಅಮೈನೋ ಆಸಿಡ್ ಬೈ ಪೇಪರ್ ಕ್ರೊಮಟೋಗ್ರಫಿ, ಪ್ರಿಪರೇಷನ್ ಆಫ್ ಬಫರ್ಸ್ ಅಂಡ್ ಡಿಟರ್ಮಿನೇಷನ್ ಆಫ್ ದೇರ್ pH ವ್ಯಾಲ್ಯೂಸ್ ಯೂಸಿಂಗ್ pH ಮೀಟರ್. ಈ 4 ಎಕ್ಸ್ಪೆರಿಮೆಂಟಲ್ಲಿ ಪ್ರೊಸೀಜರ್ ರೈಟಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟು ನಿಮಗೆ ಬರೆಯೋದಕ್ಕೆ ಕೇಳ್ತಾರೆ. ಸೊ ಇದರಲ್ಲಿ ಕೆಲವೊಂದು ಸಲ ನಮಗೆ ಪ್ರೋಟೋಕಾಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್.
ಅಂದರೆ ಈಗ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಇಷ್ಟಿಷ್ಟು ಹಾಕ್ತೀವಿ ಅಂತ ಬರೆದಿರ್ತಿರಲ್ಲ, ಅದಕ್ಕೆ ನಾವು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ರಫ್ ಅಮೌಂಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್, ಅದಕ್ಕೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ, ನೋಡಿಕೊಂಡು ನೀವು ಬೇಕಾಗತ್ತೆ. ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಯಾವುದಿರುತ್ತೆ ಅಂತಂದರೆ ಎರಡು ಥರ ಎಸ್ಟಿಮೇಷನ್ಸನ್ನು ಮಾಡ್ತೀವಿ. ಒಂದು ಟೈಟ್ರಿಮೆಟ್ರಿಕ್ ಎಸ್ಟಿಮೇಷನ್ನ ಮಾಡ್ತೀವಿ, ಇನ್ನೊಂದು ಕಲರಿಮೆಟ್ರಿಕ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಟೈಟ್ರಿಮೆಟ್ರಿಕ್ ಎಸ್ಟಿಮೇಷನ್ ಅಂದರೆ ಆರ್ಡಿನರಿ ಟೈಟ್ರೇಷನ್ ಮಾಡ್ತಾ ಹೋಗ್ತೀರಾ. ಅದರಲ್ಲಿ ಎಸ್ಟಿಮೇಷನ್ ಆಫ್ ರೆಡ್ಯೂಸಿಂಗ್ ಶುಗರ್ ಬೈ XJ ಮೆಥಡ್ ಅಂತ ಹೇಳ್ತೀವಿ. ಎಸ್ಟಿಮೇಷನ್ ಆಫ್ ರೆಡ್ಯೂಸಿಂಗ್ ಶುಗರ್ ಬೈ ಸೋಮ್ಜೀಸ್ ಮೆಥಡ್ ಅಂತ ಹೇಳ್ತೀವಿ. ಈ ಎರಡು ಮೆಥಡ್ ನಿಮಗೆ ಟೈಟ್ರಿಮೆಟ್ರಿಕ್ ಅಂದರೆ ಆರ್ಡಿನರಿ ಟೈಟ್ರೇಷನ್ ಮಾಡಿ ಮಾಡುವಂಥದ್ದು. ಅದಲ್ಲದೆ ಕಲರಿಮೆಟ್ರಿಕ್ ಎಸ್ಟಿಮೇಷನ್ ಇದೆ. ಎಸ್ಟಿಮೇಷನ್ ಆಫ್ ರೆಡ್ಯೂಸಿಂಗ್ ಶುಗರ್ ಬೈ DNS ಮೆಥಡ್ ಅಂತ ಹೇಳ್ತೀವಿ. ಎಸ್ಟಿಮೇಷನ್ ಆಫ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬೈ ಮಾಡಿಫೈಡ್ ಫಿಸ್ಕೆ-ಸುಬ್ರಾವ್ ಮೆಥಡ್ ಅಂತ ಹೇಳ್ತಾರೆ. ಎಸ್ಟಿಮೇಷನ್ ಆಫ್ ಕ್ರಿಯೇಟಿನ್ ಇನ್ ಯೂರಿನ್ ಬೈ ದಿ ಜಾಫ್ರೀಸ್ ಮೆಥಡ್. ಸೊ ಒಟ್ಟು 5 ಎಕ್ಸ್ಪೆರಿಮೆಂಟು ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಇದೆ. ಆ 5ರಲ್ಲಿ ಯಾವ್ದು ಬೇಕಾದ್ರೂ ಅವರು ನಿಮಗೆ ಕೊಡೋದು. ಸೊ ಇದಕ್ಕೆ ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ? 20 ಮಾರ್ಕ್ಸ್ ನಾನು ಹೇಳ್ದಂಗೆ 20 ಮಾರ್ಕ್ಸ್ ಇರುತ್ತೆ. ಪ್ರೋಟೋಕಾಲ್ ನಾನು ಹೇಳ್ದಂಗೆ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಗೂ ಪ್ರೋಟೋಕಾಲ್ನ ಬರೀಬೇಕಾಗತ್ತೆ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅನ್ನೋನ್ ವ್ಯಾಲ್ಯೂ ನಾವು ಅನ್ನೋನ್ ಯಾವುದೋ ಎಕ್ಸಾಮಿನರ್ ಪ್ರೊವೈಡ್ ಮಾಡಿರ್ತಾರೆ, ಅದಕ್ಕೆ 13 ಮಾರ್ಕ್ಸ್ ಇರುತ್ತೆ. ಗ್ರಾಫ್ ಹಾಕ್ತೀರಾ 3 ಮಾರ್ಕ್ಸ್ ಇರುತ್ತೆ, ಕ್ಯಾಲ್ಕುಲೇಷನ್ ಇದ್ದರೆ 2 ಮಾರ್ಕ್ಸ್ ಇರುತ್ತೆ. ಸೊ ಸ್ಕೀಮ್ ಹೇಗೆ ಅಂತಂದರೆ ಎರರ್ ಅಪ್ ಟು 9 ಮಾರ್ಕ್ಸ್ ಇತ್ತು ಅಂದರೆ 13 ಮಾರ್ಕ್ಸ್ ಬರುತ್ತೆ. 10 to 12 ಇತ್ತು ಅಂದರೆ 11 ಮಾರ್ಕ್ಸ್ ಬರುತ್ತೆ. 13 to 15 ಇತ್ತು ಅಂದರೆ 9 ಮಾರ್ಕ್ಸ್ ಬರುತ್ತೆ. 16 to 18 ಇದ್ದರೆ 8 ಮಾರ್ಕ್ಸ್ ಬರುತ್ತೆ. 19 to 20 ಇದ್ದರೆ 7 ಮಾರ್ಕ್ಸ್ ಬರುತ್ತೆ. ಎನಿ ಅದರ್ ವ್ಯಾಲ್ಯೂ ಇದ್ದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಒಟ್ಟು 35 ಮಾರ್ಕಲ್ಲಿ ನಿಮಗೆ ಏನು ಹೇಗೆ 15 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟ್ ಆಗುತ್ತೆ. ಅನದರ್ 20 ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು another 35 marks you are going to perform. ಆ 35 ಮಾರ್ಕ್ಸಲ್ಲಿ 20 ಮಾರ್ಕ್ಸ್ ಫಾರ್ ದಿ ಪರ್ಫಾರ್ಮಿಂಗು, 5 ಮಾರ್ಕು ರೆಕಾರ್ಡು, 5 ಮಾರ್ಕು ವೈವಾ ಕ್ವಶನ್ನು, 5 ಮಾರ್ಕು ಪ್ರೊಸೀಜರ್ ರೈಟಿಂಗ್ ಇರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಪ್ರಾಕ್ಟಿಕಲನ್ನು ನಿಮ್ಮನ್ನು ಎಸ್ಟಿಮೇಟ್ ಮಾಡ್ತಾ ಹೋಗ್ತಾರೆ. ಅದೇ ಥರ ಇಂಟರ್ನಲ್ ಅಸೆಸ್ಮೆಂಟ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿ ಹೇಗೆ ಮಾಡ್ತಾರೆ ಅಂತಂದರೆ ಅಟೆಂಡೆನ್ಸ್ಗೆ 5 ಮಾರ್ಕ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಟೆಸ್ಟ್ಗೆ 10 ಮಾರ್ಕ್ಸ್ ಇರುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕು, ಒಟ್ಟು 50 ಮಾರ್ಕ್ ಇದೆ. 50ರಲ್ಲಿ 35 ಮಾರ್ಕು ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡೋದಕ್ಕೆ, ಇನ್ನು 15 ಮಾರ್ಕು ಇಂಟರ್ನಲ್ ಅಸೆಸ್ಮೆಂಟ್. ಆ ಇಂಟರ್ನಲ್ ಅಸೆಸ್ಮೆಂಟಲ್ಲಿ 5 ಮಾರ್ಕು ಅಟೆಂಡೆನ್ಸ್ಗೆ ಇರುತ್ತೆ, 10 ಮಾರ್ಕು ಪ್ರಾಕ್ಟಿಕಲ್ ಟೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಮಾಕ್ ಟೆಸ್ಟ್ ಅಂತ ಏನು ಮಾಡ್ತೀವಿ, 2 ಟೆಸ್ಟ್ ಮಾಡಬೇಕು, ಅದರಲ್ಲಿ ಯಾವುದು ಬೆಸ್ಟ್ ಇದೆಯೋ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು ಅಂತ ಅವರು ಹೇಳ್ತಾರೆ. ಬಟ್ ನಾವು 2 ಮಾಡಲ್ಲ, ಒಂದೇ ಮಾಡಿ ಅದನ್ನು ಮುಗಿಸ್ಕೊಳ್ತೀವಿ ನಾವು. ಸೊ ಪ್ರಾಕ್ಟಿಕಲ್ ಟೆಸ್ಟ್ಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಇರುತ್ತೆ, ಅಟೆಂಡೆನ್ಸ್ಗೆ 5 ಮಾರ್ಕ್ಸ್ ಇರುತ್ತೆ. ಅದೇ ಥರ ನೀವು ಪರ್ಫಾರ್ಮಿಂಗ್ ತೊಗೊಂಡ್ರೆ, ಸೊ ಇಲ್ಲಿ 35 ಮಾರ್ಕ್ಸ್ ಇರುತ್ತೆ. 35 ಮಾರ್ಕ್ಸಲ್ಲಿ 5 ಮಾರ್ಕು ರೆಕಾರ್ಡ್ಗೆ, 5 ಮಾರ್ಕು ವೈವಾ ಕ್ವಶನ್ಸ್ಗೆ ಇರುತ್ತೆ, 5 ಮಾರ್ಕು ರೆಕಾರ್ಡ್ಗೆ 5 ಮಾರ್ಕು, 5 ಮಾರ್ಕು ವೈವಾ ಕ್ವಶನ್ಸ್ಗೆ, 5 ಮಾರ್ಕು ಪ್ರೊಸೀಜರ್ ರೈಟಿಂಗ್ ಇರುತ್ತೆ. ಇನ್ನು 20 ಮಾರ್ಕ್ಸು ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಏನು ಪರ್ಫಾರ್ಮ್ ಮಾಡ್ತಿರಲ್ಲ ಅದಕ್ಕೆ ಇರುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ನಾನು ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೇಳಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಪೇಪರ್ 8ರಲ್ಲಿ ನಿಮಗೆ ಬಯೋಕೆಮಿಸ್ಟ್ರಿ ಓದ್ತೀರಾ, ಕಂಪ್ಲೀಟ್ ಥಿಯರಿ ಮತ್ತು ಪ್ರಾಕ್ಟಿಕಲ್ಸ್ ಏನಿದೆ, ಸಿಲೆಬಸ್ ಏನಿದೆ, ಬ್ಲೂ ಪ್ರಿಂಟ್ ಏನಿದೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಇದೆ, ಎಕ್ಸ್ಪೆರಿಮೆಂಟ್ಸ್ ಯಾವ ಥರ ಕೇಳ್ತಾರೆ ಅದನ್ನೆಲ್ಲ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಇದೇ ಥರ ಸೀರೀಸ್ ಮಾಡ್ತಾ ಹೋಗ್ತೀನಿ. ಈ ಸೀರೀಸಲ್ಲಿ ಇದು ಮೊದಲನೇ ವಿಡಿಯೋ. ಇದರದ್ದೇ ಚಾಪ್ಟರ್ದು ನೆಕ್ಸ್ಟ್ ಕಂಪ್ಲೀಟ್ ಪೇಪರ್ 8 ಇರುವಂಥ ಎಲ್ಲ 40 hours ಚಾಪ್ಟರ್ಸ್ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.